ದೇವ್ರೆ, ಹೇಗಾದ್ರೂ ಮಾಡಿ ಆ ಮಗು ಕಾಣಿಸೋ ಹಾಗೆ ಮಾಡಪ್ಪ. ಅದಕ್ಕೆ ತಿಂಡಿ ರೆಡಿ ಇದ್ರೆ ಬಡಿಸಿ, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ಬೇಕು. ಅರೆ, ಅದಕ್ಕೆ ಹೊರಗಡೆ ಹೋಗಿದಾರಲ್ವಾ, ನಾನೇ ಬಡಿಸ್ಕೋಬೇಕು ಅಂತ ಅನ್ಸುತ್ತೆ. ಕರ್ಣ, ಯಾಕಪ್ಪ ಎದ್ಬಿಟ್ಟೆ? ಕೂತ್ಕೋ. ಸೇವಂತಿ ಏನೋ ಕೆಲ್ಸ ಇದೆ ಅಂತ ಬೆಳಗ್ಗೆನೆ ಹೊರಗಡೆ ಹೋದ್ಲು, ನಾನೇ ಬಡಿಸ್ತೀನಿ. ಪ್ರಿಯ ಹೇಗಿದ್ರು ಸತ್ತೋಗಿದ್ದಾಳೆ. ನೀನ್ ನ್ಯಾಯ ಕೊಡ್ಸಿದ್ರು ಅವಳು ಜೀವಂತವಾಗಿ ವಾಪಸ್ ಬರಲ್ಲ. ಈಗ ಬದುಕಿರೋ ನಮ್ ಪೂಜಾ ಮತ್ತೆ ಅಶ್ವಿನ್ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಈ ಕೇಸಿಂದ ಹಿಂದೆ ಸರ್ದ್ಬಿಡು ಸೇವಂತಿ. ಏನ್ ಯೋಚನೆ ಮಾಡ್ತಿದ್ಯಾ ಕರ್ಣ? ನಾನ್ ಬಡಿಸ್ತೀನಿ ಅನ್ನಲ್ಲ, ಕೂತ್ಕೋ. ಬೇಕಾಗಿಲ್ಲ. ನೀವು ಮುಟ್ಟಿರೋ ಈ ವಿಷಯನ ನನ್ನ ಕೈಯಿಂದ ಮುಟ್ಟೋದಿರ್ಲಿ, ಕಣ್ಣೆತ್ ನೋಡಿದ್ರು ಸತ್ತೋಗ್ತೀನಿ ಅನ್ಸುತ್ತೆ. ಅದೇ ತಾನೇ ನಿಮ್ಗೂ ಬೇಕಾಗಿರೋದು. ಕರ್ಣ, ಕರಿಬೇಡಿ ನನ್ನ ಹೆಸರನ್ನ. ನಿಮ್ ಬಾಯಿಂದ ನನ್ನ ಹೆಸರು ಕೇಳಿದಕ್ಕೆ ಹಿಂಸೆ ಆಗತ್ತೆ ನನ್ಗೆ. ಮಲ್ತಾಯಿ ಯಾವತ್ತಿದ್ರು ಮಲ್ತಾಯಿನೇ. ಅದನ್ನ ಹೆಜ್ಜೆ ಹೆಜ್ಜೆಗೂ ನಿರ್ಪುಸ್ತಾನೆ ಬಂದ್ಬಿಟ್ರೆ ನೀವು. ನೋಡು ಕರ್ಣ, ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನನ್ಗೆ ನೀನ್ ಬೇರೆ ಅಲ್ಲ, ಅರ್ಜುನ್ ಅಶ್ವಿನ್ ಬೇರೆ ಅಲ್ಲ. ನಿನ್ ಸ್ಥಾನದಲ್ಲಿ ಅಶ್ವಿನ್ ಇದ್ದು ಅಶ್ವಿನ್ ಜಾಗದಲ್ಲಿ ನೀನ್ ಇದ್ದಿದ್ರು ನಾನ್ ನಿನ್ ಪರನೇ ನಿಲ್ತಿದ್ದೆ. ಅವ್ರು ನಿನ್ಗೆ ಶಿಕ್ಷೆ ಕೊಡ್ಸೋಕ್ ಹೊರಟಿದ್ರೆ ಅವನ್ ಸೋಲ್ಲಿ ಅಂತ ಬಯಸ್ತಿದ್ದೆ. ನಿನಗ್ ಜಯ ಸಿಗ್ಲಿ ಅಂತ ಹಾರೈಸ್ತಿದ್ದೆ. ಈ ನಿಮ್ ಬೂಟಾಟ್ಕೆ ಮಾತುಗಳೇ ದ್ವೇಷಿಸ್ತಿದ್ದ ನನ್ನನ್ನ ಕಟ್ ಹಾಕುವಾಗ ಮಾಡಿದ್ದು. ಈ ನಿಮ್ ಬಣ್ಣದ ಮಾತುಗಳೇ ಚಿಕ್ಕಮ್ಮ ಆಗಿದ್ ನಿಮ್ಮನ್ನ ಅಮ್ಮ ಅಂತ ಒಪ್ಕೊಳ್ಳೋವಾಗ ಮಾಡಿದ್ದು. ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ನಿಮ್ಗಿಲ್ಲ. ಇದನ್ನ ಹೇಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಏನ್ ಹೇಳಿದ್ರಿ ಅದಕ್ಕೆ ಹತ್ರ ನೀವು? ಸತ್ಲು ಬದುಕಿರೋನ್ ಉಳಿಬೇಕು ಅಂತನಾ? ಇದನ್ ತಗೊಂಡೋಗಿ ಜೈಲಲ್ಲಿರೋ ನಿಮ್ ಮಗನ್ ತಿನ್ಸಿ ಖುಷಿ ಪಡಿಸಿ. ನನಗಿದ್ ವಿಷ ಆದ ಮಾತ್ರಕ್ಕೆ ಅವನ್ಗೂ ಇದು ವಿಷಾನೇ ಆಗಿರಲ್ಲ. ಯಾಕಂದ್ರೆ ಅವ್ನ ಮೈಯಲ್ಲಿ ಹರಿತಿರೋ ನಿಮ್ದೇ ರಕ್ತ ಅಲ್ವಾ? ವಿಷಾನ್ ಯಾವತ್ತೂ ಕೊಲ್ಲಲ್ಲ. ಈ ಮನೇಲಿ ವಿಷ ತುಂಬಿಕೊಂಡಿರೋ ನಿಮ್ ಉಸಿರಿನ ಪ್ರಭಾವನೇ ಇರಬೇಕು. ನನ್ ಬಾಯಲ್ಲೂ ಇಷ್ಟು ಕಠೋರವಾದ ಮಾತುಗಳು ಬರೋ ಹಾಗೆ ಮಾಡ್ತಿದೆ. ಇನ್ನಷ್ಟು ನಿಮ್ ಮುಂದೆನೆ ನಿಂತಿದ್ರೆ ನನ್ ಮೈಯಲ್ಲೂ ವಿಷ ತುಂಬ್ಕೊಂಡ್ಬಿಡುತ್ತೆ ಅಂತ. ನಿಮ್ಮನ್ನೆಲ್ಲಿಡ್ಬೇಕಿತ್ತು ಅಲ್ಲೇ ಇಡ್ಬೇಕಿತ್ತು. ನಾನು ತಪ್ಪಾದ ಸ್ಥಾನಕ್ಕೆ ಏರಿಸಿ ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತಿದೆ. ಕರ್ಣ,